if x and y are connected parametrically by the equations given without eliminating the parameter, find dy by dx. So ಇಲ್ಲಿ ನಮಗೆ we have x is equal to a cos theta plus theta sin theta, while y is equal to a sin theta minus theta cos theta. ಸೊ ಮೊದಲೇದಾಗಿ y ತೊಗೊಂಡು ಡಿಫ್ರೆನ್ಷಿಯೇಟ್ ಮಾಡಿ ಮುಂದುವರಿಯಿರಿ. ಸೊ ಇಲ್ಲಿ ಮೊದಲು ನಾನು y ಬರಿಬೇಕಾಯಿತು, ತಕ್ಷಣಕ್ಕೆ ಬರೆದುಬಿಟ್ಟಿದ್ದೀನಿ. ಸೊ y ಈಸ್ ಈಕ್ವಲ್ ಟು a ಸೈನ್ ಥೀಟಾ ಮೈನಸ್ ಥೀಟಾ ಕಾಸ್ ಥೀಟಾ. ಸೊ ಯಾವತ್ತಿದ್ರೂ y ಸಿಂಪ್ಲಿಫೈ ಮಾಡಿ ಮೊದಲಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಆಗಲ್ಲ. ಸೊ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು t. ಸೊ ವಿ ಹ್ಯಾವ್ dy ಬೈ d ಥೀಟಾ ಓ ಟಿ ಅಲ್ಲ, ಇದು ಹುಡುಗರ ಥೀಟಾ. ಇದು ಇಲ್ಲಿ ಪ್ಯಾರಾಮೀಟರ್ ಬಂದು ಥೀಟಾ ಅಲ್ವಾ, ವಿಚ್ ಇಸ್ a ಟೈಮ್ಸ್ ಆಫ್ ಕಾಸ್ ಥೀಟಾ ಮೈನಸ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಥೀಟಾ ಇಸ್ 1 ಕಾಸ್ ಥೀಟಾ ಪ್ಲಸ್ ಥೀಟಾ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಇಸ್ ಮೈನಸ್ ಸೈನ್ ಥೀಟಾ, ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್. ಸರಿನಾ? ಸೊ ಇದನ್ನೇ ಹೇಗೆ ಬಂತಿದ್ದೋ ಯೂಸಿಂಗ್ ಆರ್ ಪ್ರಾಡಕ್ಟ್ ರೂಲ್, ಡಿಫ್ರೆನ್ಸಿಯೇಷನ್ ಆಫ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಂಟು ವಿ ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಇಸ್ ಯು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಅಲ್ಲ ಕಾಸ್ ಥೀಟಾ ಬೈ ಡಿ ಥೀಟಾ. ಸೊ ಬೇಸಿಕಲಿ ನಮ್ಮ ಪ್ರಾಡಕ್ಟ್ ರೂಲ್. ಅಲ್ವಾ? ಸೊ ಈ ರೀತಿಯಲ್ಲಿ ನೀವು ಅನಲೈಸ್ ಮಾಡಿಕೊಂಡು ಮುಂದುವರಿಬೇಕು. ಸೊ ಎಲ್ಲ ಸ್ಟೆಪ್ಸ್ ಬರೆಯೋದಕ್ಕೆ ಹೋಗಬೇಡಿ. ಹಾಂ, ಇಲ್ಲಿ ಇವಾಗ ಡಿ ವೈ ಬೈ ಡಿ ಥೀಟಾ ಇಲ್ಲೇನಾಗುತ್ತೆ, ಇದು ಮತ್ತು ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಕಟ್ ಹಾಕ್ಕೊಳುತ್ತೆ. ಇಟ್ ಇಸ್ ಎ ಥೀಟಾ ಸೈನ್ ಥೀಟಾ ಆ್ಯಂಡ್ ವಿ ಹ್ಯಾವ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟೈಮ್ಸ್ ಆಫ್ ಕಾಸ್ ಥೀಟಾ ಪ್ಲಸ್ ಥೀಟಾ ಸೈನ್ ಥೀಟಾ. ಸೊ ಡಿಫ್ರೆನ್ಷಿಯೇಟಿಂಗ್ with respect to theta, so dx by d theta is equal to a times of sin theta plus 1 sin theta plus theta cos theta. Again product rule ಅಲ್ವಾ? ಇದು ನೆಗೆಟಿವ್ ಹುಡುಗರ, ಇದು ಕಾಸ್ ಥೀಟಾ ನೆಗೆಟಿವ್ ಬರುತ್ತಿದ್ದು, ಮತ್ತು ಇದು ಕಟ್ ಹಾಕ್ಕೊಳುತ್ತೆ. ಸೊ ದಿಸ್ ಇಸ್ ಎ ಥೀಟಾ ಕಾಸ್ ಆಫ್ ಥೀಟಾ. ಸರಿನಾ? ಕೊನೆಯದಾಗಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಥೀಟಾ ಇಂಟು ಡಿ ಥೀಟಾ ಬೈ ಡಿ ಎಕ್ಸ್. ಸೊ ಡಿ ವೈ ಬೈ ಡಿ ಥೀಟಾ ಇಸ್ ಎ ಥೀಟಾ ಸೈನ್ ಥೀಟಾ, ಎ ಥೀಟಾ ಸೈನ್ ಥೀಟಾ ಬೈ ಎ ಥೀಟಾ ಕಾಸ್ ಥೀಟಾ. ಇವೆಲ್ಲ ಕಟ್ ಹಾಕ್ಕೊಂಡು ಟ್ಯಾನ್ ಆಫ್ ಥೀಟಾ ಅಲ್ವಾ? ಇದೇ ನಿಮ್ಮ ಉತ್ತರ.